ಇನ್ನು ಇವತ್ತಿನಿಂದ ವಿಧಾನಮಂಡಲ ಅಧಿವೇಶನ ಕಾವೇರುತ್ತೆ. ಸರ್ಕಾರವನ್ನು ಕಟ್ಟಿ ಹಾಕಲಿಕ್ಕೆ ಬಿಜೆಪಿ 6 ಅಸ್ತ್ರಗಳನ್ನು ಪ್ರಯೋಗಿಸ್ತಾ ಇದೆ. ಮೊದಲನೇದೇ ನಾಗೇಂದ್ರ ರಾಜೀನಾಮೆ. ಇನ್ನೊಂದು, ಹೆಣ್ಣುಮಕ್ಕಳುಗಳಿಗೆ ನೀವು ಆಸ್ಪದ ಕೊಡ್ತಾ ಇಲ್ಲ, ನೀವು ಮಹಿಳೆಯರಿಗೆ ಸಂಪುಟದಲ್ಲಿ ಸ್ಥಾನಮಾನ ಇಲ್ಲ ಅನ್ನೋದ್ರ ಬಗ್ಗೆ. ಜೊತೆಗೆ ಸಾಮಾಜಿಕ ಭದ್ರತಾ ಯೋಜನೆಗಳು ಮತ್ತು ಪೆನ್ಷನ್ ಕಡಿತ, ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಬಿಡದಿ ಟೌನ್ಶಿಪ್, ಅದು BJP ಮತ್ತು JDSನ ಪ್ರಮುಖ ಅಸ್ತ್ರ. RSS ಗುರಿಯಾಗಿಸಿಕೊಂಡು ತರುತ್ತಿರುವಂಥ ಮಸೂದೆ. ಜೊತೆಗೆ ಈ ಸಭಾಪತಿ ಸ್ಥಾನದಿಂದ ಹೊರಟ್ಟಿಯವರನ್ನ ಕೆಳಗಿಳಿಸಿದ್ದು. ಇಷ್ಟು ವಿಚಾರಗಳನ್ನು ಎತ್ಕೊಂಡು ಹೋರಾಟ ಮಾಡಬೇಕು ಅಂತ ತೀರ್ಮಾನ ಮಾಡಿವೆ. ಬಿ ನಾಗೇಂದ್ರ ರಾಜೀನಾಮೆ ಅದಿದೆಯಲ್ಲ, ಅದು ಪ್ರಮುಖವಾದಂಥ ಅಸ್ತ್ರ BJPದು. ಇವತ್ತಿನಿಂದ ಎರಡೂ ಸದನಗಳಲ್ಲಿ ಹೋರಾಟಕ್ಕೆ ತೀರ್ಮಾನಿಸಲಾಗಿದೆ. ಕಲಾಪ ಶುರುವಾಗ್ತಿದ್ದಂಗೆನೇ ಶುರುವಾಗುತ್ತೆ ಹೋರಾಟ. ಇನ್ನು ನೋಡಿ, ಈ ಪೂರ್ತಿ ಕಲಾಪ, ಆ ಕಡೆಗೆ ದೆಹಲಿನಲ್ಲಿ ಸಂಸತ್ ಕಲಾಪ ಪೂರ್ತಿ ಯಾವ ವಿಚಾರದ ಬಗ್ಗೆನೂ ಚರ್ಚೆಗಳಿಲ್ಲ, ಏನಿಲ್ಲ, ಹಂಗಾಯಿತು. ಕರ್ನಾಟಕದಲ್ಲೂ ಕೂಡ ಅದೇ ಸ್ಥಿತಿ. ಗಂಭೀರ ಪ್ರಶ್ನೆಗಳನ್ನು CT ರವಿ ಎತ್ತರಂತೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣದ ಬಗ್ಗೆ ಪ್ರಸ್ತಾಪ ಮಾಡ್ತಾರೆ. ಇವೆಲ್ಲವೂ ಕೂಡ ಕೋಲಾಹಲಕ್ಕೆ ಕಾರಣ ಆಗುತ್ತೆ. ಇಷ್ಟೊಂದು ಆರೋಪಗಳಿರುವಂಥ ಒಬ್ಬ ವ್ಯಕ್ತಿನ ಹೆಂಗೆ ನೀವು ಮತ್ತೆ ಮಂತ್ರಿ ಮಾಡಿದ್ರಿ? ಯಾವ ಕಾರಣದಿಂದ ಮಂತ್ರಿ ಮಾಡಿದ್ರಿ? ಯಾರ ಒತ್ತಡದಿಂದ ಮಂತ್ರಿ ಮಾಡಿದ್ರಿ? ಬನ್ನಿ, ನಮ್ಮ ಪ್ರತಿನಿಧಿ ಸುನಿಲ್ ನಮ್ಮೊಂದಿಗೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಸುನಿಲ್, ಸಾಕಷ್ಟು ಅಸ್ತ್ರಗಳಿವೆ. ಆ ಅಸ್ತ್ರಗಳನ್ನು ಎಷ್ಟರ ಮಟ್ಟಿಗೆ ಝಳಪಿಸ್ತಾರೆ ಈ ಮಿತ್ರ ಪಕ್ಷಗಳು ನೋಡಬೇಕು. ಒಂದಾ ಎರಡ, ನಾಗೇಂದ್ರ ಹೆಂಗೆ ಸಂಪುಟಕ್ಕೆ ಬಂದರು ಅನ್ನುವಂಥದ್ದು ಒಂದು, ಮಹಿಳೆಯರಿಗೆ ಸ್ಥಾನಮಾನ ಕೊಡದೇ ಇರುವಂಥದ್ದು, ಇನ್ನು ಈ ಯೋಜನೆಗಳು ಅವೆಲ್ಲ ಬಿಡಿ, ಅದೊಂದು. ಇನ್ನು ಬಿಡದಿ ಇದೆಯಲ್ಲ, ಬಿಡದಿ ವಿಚಾರ ಅದೊಂದು ಪ್ರಮುಖವಾದಂಥ ಅಸ್ತ್ರ. ಇನ್ನು RSS ಗುರಿಯಾಗಿಸಿಕೊಂಡು ತರುತ್ತಿರುವಂಥ ಹೊಸ ಮಸೂದೆ, ಇದು ಎಲ್ಲ ವಿಚಾರಗಳನ್ನು ಕೂಡ ಎತ್ತಬೇಕು ಅಂತ ಇದನ್ನು ಎದುರಿಸಲಿಕ್ಕೆ ಆಡಳಿತ ಪಕ್ಷ ಎಷ್ಟರ ಮಟ್ಟಿಗೆ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದೆ? ರಂಗನಾಥ್, ಈಗಾಗಲೇ ಮಳೆಗಾಲದ ಅಧಿವೇಶನ ಕೂಡ ಆರಂಭವಾಗಿದೆ. ಈ ಒಂದು ಅಧಿವೇಶನದಲ್ಲಿ ರಾಜ್ಯ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸಬೇಕು ಅಂತೇಳಿ ವಿಪಕ್ಷಗಳು ಎಲ್ಲ ರೀತಿಯಾದ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿದೆ. ಸಾಕಷ್ಟು ಅಸ್ತ್ರಗಳನ್ನು ಬತ್ತಳಿಕೆಯಲ್ಲಿ ಇಟ್ಕೊಂಡು ಒಂದೊಂದೇ ಅಸ್ತ್ರವನ್ನು ರಾಜ್ಯ ಸರ್ಕಾರದ ವಿರುದ್ಧ ಪ್ರಯೋಗ ಮಾಡಲಿಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿದೆ. ಸಾಕಷ್ಟು ವಿಚಾರ ಅಂತಂದರೆ, ಒಂದು ಕಡೆ ಬಿ ನಾಗೇಂದ್ರ ಅವರನ್ನು ಮತ್ತೆ ಸಚಿವ ಸಂಪುಟಕ್ಕೆ ಸೇರಿಸ್ಕೊಂಡಿರೋ ವಿಚಾರ ಆಗ್ಬೋದು, ಆ ಸಚಿವ ಸಂಪುಟದಲ್ಲಿ ಮಹಿಳೆಯರು ಇಲ್ದಲೇ ಅಂತೆ ಸ್ಥಾನವನ್ನು ಕೊಡದಲೇ ಇರುವಂಥ ವಿಚಾರ ಆಗ್ಬೋದು, ಬಿಡದಿ ಟೌನ್ಶಿಪ್ ಸೇರಿದಂತೆ ಸಾಕಷ್ಟು ವಿಚಾರಗಳನ್ನು ಈಗಾಗಲೇ ಅಸ್ತ್ರವಾಗಿ ಇಟ್ಕೊಂಡು ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟ ಮಾಡಲಿಕ್ಕೆ ಸಿದ್ಧವಾಗಿದೆ. ಅದರಲ್ಲೂ ಪ್ರಮುಖವಾಗಿ ನಾಗೇಂದ್ರ ಅವರ ವಿಚಾರ. ವಾಲ್ಮೀಕಿ ಹಗರಣದಲ್ಲಿ ಸಿದ್ದರಾಮಯ್ಯರ ಒಂದು ಅವಧಿಯಲ್ಲಿ ನಾಗೇಂದ್ರ ಅವರ ಒಂದು ಆರೋಪ ಬಂದು ಜೈಲಿಗೂ ಕೂಡ ಹೋಗಿದ್ರು, ಅವತ್ತು ರಾಜೀನಾಮೆಯನ್ನು ಕೊಟ್ಟಿದ್ರು. ಮತ್ತೆ ಈಗಾಗಲೇ DK ಶಿವಕುಮಾರ್ ಅವರ ಒಂದು ಸಂಪುಟದಲ್ಲಿ ನಾಗೇಂದ್ರ ಅವರಿಗೆ ಸ್ಥಾನವನ್ನು ಕೊಟ್ಟಿರುವಂಥದ್ದು ಈಗಾಗಲೇ ವಿಪಕ್ಷಗಳಿಗೆ ಒಂದು ಅಸ್ತ್ರವಾಗಿ ಸಿಕ್ಕಿದೆ. ಇದೇ ವಿಚಾರವನ್ನು ಮುಂದಿಟ್ಟು ಹೋರಾಟವನ್ನು ಮಾಡಲಿಕ್ಕೆ JDS BJP ಎರಡೂ ಕೂಡ ಸಿದ್ಧವಾಗಿದೆ. ಈಗಾಗಲೇ ಆಡಳಿತ ಪಕ್ಷ ಮತ್ತು BJP ನಡುವೆ ಸಾಕಷ್ಟು ನಾಗೇಂದ್ರ ಅವರ ಒಂದು ರಾಜೀನಾಮೆ ವಿಚಾರವಾಗಿ ಸಮರ ಕೂಡ ಆರಂಭವಾಗಿದೆ. ಇದೇ ವಿಚಾರವಾಗಿ ಪಾದಯಾತ್ರೆಯನ್ನು ಮಾಡಬೇಕು ಅಂತೇಳಿ BJP ಒಂದು ಕಡೆ ತಯಾರಿಯನ್ನು ಕೂಡ ನಡೆಸ್ತಾ ಇದೆ. ಇದರ ಜೊತೆಯಾಗಿ ಸದನದ ಒಳಭಾಗದಲ್ಲೂ ಕೂಡ ದೊಡ್ಡ ಮಟ್ಟಿಗೆ ಹೋರಾಟವನ್ನು ಮಾಡಬೇಕು. ಇವತ್ತು ಸದನದ 3ನೇ ದಿನವಾಗುತ್ತೆ. 3ನೇ ದಿನ ಇವತ್ತು ಆರಂಭವಾದ ಹಿನ್ನೆಲೆಯಲ್ಲಿ ಪ್ರಶ್ನೋತ್ತರ ಕಲಾಪ ಆರಂಭವಾಗುತ್ತಿದ್ದಂತೆ ಈ ಒಂದು ನಾಗೇಂದ್ರ ಅವರ ರಾಜೀನಾಮೆಗೆ ವಿಪಕ್ಷಗಳು ಪಟ್ಟಣ ಇಡಲಿಕ್ಕೆ ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿದೆ. ದೊಡ್ಡ ಮಟ್ಟಿಗೆ ಹೋರಾಟವನ್ನು ಮಾಡಬೇಕು. ಈ ಮೂಲಕ ನಾಗೇಂದ್ರ ಅವರ ಮೇಲೆ ಇಷ್ಟೆಲ್ಲ ಆರೋಪ ಬಂದರೂ ಕೂಡ ಅವರನ್ನು ನೀವು ಸಂಪುಟಕ್ಕೆ ಸೇರಿಸ್ಕೊಂಡಿದ್ರಾ, ಯಾವ ಮಾನದಂಡ ಮೇಲೆ ಸೇರಿಸ್ಕೊಂಡಿದ್ರೆ, ಯಾರ ಒತ್ತಾಯಕ್ಕೆ ಸೇರಿಸ್ಕೊಂಡಿದ್ರಾ ಅನ್ನೋ ಒಂದು ವಿಚಾರವನ್ನು ಮುಂದಿಟ್ಟು ಧ್ವನಿಯನ್ನು ದೊಡ್ಡ ಮಟ್ಟದಲ್ಲಿ ತೆಗೆದುಕೊಂಡು ಹೋಗಬೇಕು ಅಂತೇಳಿ ಈಗಾಗಲೇ BJP ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿದೆ. ಆ ಒಂದು ಹಿನ್ನೆಲೆಯಲ್ಲಿ ಇವತ್ತಿನ ಒಂದು ಕಲಾಪ ಎಂದೇ ಆರಂಭವಾಗ್ತಿದ್ದಂತೆ BJP ಇದೇ ವಿಚಾರ ಅಂದರೆ ನಾಗೇಂದ್ರ ಅವರ ರಾಜೀನಾಮೆಯ ಒಂದು ವಿಚಾರವನ್ನೇ ದೊಡ್ಡ ಮಟ್ಟಿಗೆ ಹೋರಾಟ ಮಾಡಲಿಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿದೆ. ಪ್ರಶ್ನೋತ್ತರ ಕಲಾಪದ ಆರಂಭವಾಗ್ತಿದ್ದಂತೆ ರಾಜೀನಾಮೆಗೆ ಪಟ್ಟ ನೀಡಲಿಕ್ಕೆ ತಂತ್ರವನ್ನು ಮಾಡಲಾಗಿದೆ. ಆ ಒಂದು ಹಿನ್ನೆಲೆಯಲ್ಲಿ ಸದನ ಆರಂಭವಾಗ್ತಿದ್ದಂತೆ ರಾಜೀನಾಮೆಯ ವಿಚಾರವನ್ನು ಪ್ರಸ್ತಾಪವಾದರೆ ಮತ್ತಷ್ಟು ಸದನದಲ್ಲಿ ಒಂದು ಸಂಘರ್ಷ ಆರಂಭವಾಗ ಸಾಧ್ಯತೆ ಕೂಡ ದಟ್ಟವಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಆಡಳಿತ ಪಕ್ಷ ಕಾಂಗ್ರೆಸ್ ಕೂಡ ಎಲ್ಲ ರೀತಿಯ ಸಿದ್ಧತೆಗಳನ್ನ ಮಾಡಿಕೊಂಡಿದೆ. ಕೌಂಟರ್ನ ಕೊಡಲಿಕ್ಕೆ ವ್ಯವಸ್ಥೆಯನ್ನು ಕೂಡ ಮಾಡಿಕೊಂಡಿದೆ. BJP ಅವಧಿಯಲ್ಲಿ ಆದಂಥ ಒಂದು ಹಗರಣಗಳಿಂದ ಅವೆಲ್ಲವನ್ನು ಕೂಡ ಪ್ರಸ್ತಾಪ ಮಾಡಿ BJPಯ ವಿರುದ್ಧವಾಗಿ ಒಂದಷ್ಟು ಕೌಂಟರ್ ಕೊಡಲಿಕ್ಕೆ ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿದೆ. ಆದರೆ ಪ್ರಮುಖವಾಗಿ ಅಧಿವೇಶನದಲ್ಲಿ ಚರ್ಚೆ ಈ ಬೇರೆ ಒಂದಷ್ಟು ಜ್ವಲಂತ ಸಮಸ್ಯೆಗಳ ಚರ್ಚೆಗಿಂತ ಹೆಚ್ಚಾಗಿ ರಾಜೀನಾಮೆಯ ವಿಚಾರವನ್ನೇ ದೊಡ್ಡವಾಗಿ ಅಸ್ತ್ರವಾಗಿ ತೆಗೆದುಕೊಂಡು ಹೋಗಿ ರಾಜ್ಯ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸಬೇಕು. ಗತಾಯ ನಾಗೇಂದ್ರ ಅವರ ರಾಜೀನಾಮೆ ಆಗುವವರೆಗೂ ದೊಡ್ಡ ಮಟ್ಟಿಗೆ ಹೋರಾಟ ಮಾಡಬೇಕು ಅಂತೇಳಿ BJP ಸಿದ್ಧತೆಯನ್ನು ಮಾಡಿಕೊಂಡಿದೆ. ಹೀಗಾಗಿ ಇವತ್ತಿನ ಒಂದು ಸದನ ಎಂದೇ ಮತ್ತಷ್ಟು ಸಂಘರ್ಷಕ್ಕೆ ಕಾರಣವಾಗುವಂತೆ ಸಾಧ್ಯತೆಗಳು ಹೆಚ್ಚಾಗಿದೆ. ರಂಗನಾಥ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.